ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅದ್ದೂರಿ ವಾತಾವರಣ ಸೃಷ್ಟಿಯಾಗಿದೆ. ಅದರಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅದ್ದೂರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಏನು ಇವತ್ತು ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ರು. ಇಲ್ಲಿ ಸುಮಾರು ಒಂದು 2,500 3 ಸಾವಿರ ಜನ ಸೇರಿ ಪದಗ್ರಹಣ ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೇವೆ. ಸರ್, ಇವತ್ತು ನಿರ್ಮಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅದ್ದೂರಿ ವಾತಾವರಣ ಸೃಷ್ಟಿಯಾಗಿದೆ. ಅದರಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಇವತ್ತು ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ರು. ಒಂದು ಅದ್ದೂರಿ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದು. ಒಂದು ವಾರದ ಮುಂಚೆ ಎಲ್ಲ MLA ಸುಮಾರು 350 ಬಸ್ ಮಾಡಿ ಒಂದು ವೆಹಿಕಲ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದ ಕಾರಣಾಂತರದಿಂದ ಡಿ ಕೆ ಶಿವಕುಮಾರ್ ಒಂದು ಆದೇಶ ಮೇರೆಗೆ ಬೆಂಗಳೂರು ಟ್ರಾಫಿಕ್ ಆದ ಅಂತೇಳಿ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವರ ಹೋಬಳಿ ಮಟ್ಟದಲ್ಲೇ ನಮ್ಮ ನೆಲಮಂಗಲ ಏನು ಇವತ್ತು 5 ಹೋಬಳಿ ಬರ್ತವೆ. ನೆಲಮಂಗಲ ಟೌನು, ಕಸಬಾ ಹೋಬಳಿ, ತ್ಯಾಮಗೌಡ ಹೋಬಳಿ ಮತ್ತು ಸೋಂಪುರ ಮತ್ತು ಸೋಲೂರು ಏನು ಹೋಬಳಿ ಬರ್ತವೆ. ಆ ಹೋಬಳಿ ಮಳೆಗೆ ಸುಮಾರು ಒಂದೊಂದು ಹೋಬಳಿಗೆ 2 ನಮ್ಮ ಕಸಬಾ ಹೋಬಳಿ ಮಟ್ಟದಲ್ಲಿ ಇವತ್ತು ಸುಮಾರು ಒಂದು 2,000 ಜನ ಸೇರಿ ಬೆಳಗಿಂದಲೂ ಸಹ ಉಪಹಾರ ಏನು ಇವತ್ತು ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡಿ ಎಲ್ಲ ಸೆಂಟರ್ ಪಾಯಿಂಟ್ ಮಾಡಿ ಯಾರಿಗೂ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಳ್ಳೆ ಪಾಯಿಂಟ್ ಮಾಡಿ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಇಲ್ಲೇ ಅಧಿವೇಶನವನ್ನು ಏನು ಅವರು ಪದಗ್ರಹಣ ಕಾರ್ಯಕ್ರಮನ ಒಂದು ನಡೆಸುವಂಥ ಕಾರ್ಯಕ್ರಮ ನಮ್ಮ MLA ಶ್ರೀನಿವಾಸ್ ಅವರ ಆದೇಶದಂತೆ ಇವತ್ತು ಎಲ್ಲ ಬ್ಲಾಕ್ ಕಮಿಟಿ ಅಧ್ಯಕ್ಷಗಳು ಮತ್ತು ಮುಂಚೂಣಿ ಘಟಕ ಅಧ್ಯಕ್ಷರಂತೆ ಇವತ್ತು ಇಲ್ಲಿ ನೆರವೇರಿಸಿದ್ದೇವೆ. ಒಂದು ಅದ್ದೂರಿ ಕಾರ್ಯಕ್ರಮ ಇದೆ ಸರ್. ಎಲ್ಲ ಸಂತೋಷದ ಬಂದು ಒಳ್ಳೆ ಕಾರ್ಯಕ್ರಮ ಯಾವತ್ತು ಒಳ್ಳೇದು ಅಂದಂಗೆ ಒಂದು ವಸಂತ ಋತುವಂಗೆ ಮಳೆ ಬಂದಿದ್ದು ಅವರ ಏನು ಪ್ರಮಾಣ ವಚನ ಪದಗ್ರಹಣ ಆತಿದ್ದಂಗೆ ಮಳೆ ಬಂತು. ಒಂದು ಶುಭ ಸಂಚೇತನ ಐತೆ ಅವ್ರಿಗೆ. ಒಂದು ಒಳ್ಳೇದಾಗ್ತದೆ, ಮುಂದೆ ಭವಿಷ್ಯನೂ ಸರ್ ಒಳ್ಳೇದಾಗ್ತದೆ. ನಮ್ಮ ಜನರ ಆಶೀರ್ವಾದ ಸದಾ ಇರ್ತದೆ. ಅದರಾಗೂ ನಮ್ಮ ನೆಲಮಂಗಲ ಕ್ಷೇತ್ರದ ಶಾಸಕರ ಶ್ರೀನಿವಾಸ್ ಅವರು ಅತ್ಯಂತ ಒಂದು ಪ್ರಬಲ ವ್ಯಕ್ತಿಯಾಗಿ ಅವರ ಆಶೀರ್ವಾದದಿಂದ ಬೆಳೀತಾವ್ರೆ. ನಮಗೆ ಯಾವುದೇ ಕಾರ್ಯಕ್ರಮ ಮತ್ತು ಕುಂಠಿತ ಆಗಬಾರ್ದು ಅಂತ ಕಾಮಗಾರಿಗಳಿಗೂ ಅಷ್ಟೇ ಒಂದು ವೇಗವನ್ನು ಕೊಡ್ತಾರೆ ಅಂತ ಒಂದು ಭರವಸೆನೂ ಸಹ ನಮಗೆ ಒಂದು ಮುನ್ಸೂಚನೆ ಐತೆ ಸರ್. ಅದ್ದೂರಿ ಕಾರ್ಯಕ್ರಮ ಎಲ್ಲ ನಮ್ಮ ಮುಖಂಡರು ಭಾಗವಹಿಸುವ ಒಂದು ಕಾರ್ಯಕ್ರಮ ಸಿಹಿ ಹಂಚುವುದರ ಮುಖಾಂತರ. ಅದೇ ಥರ ಈಗ ಅನ್ನದಾಸೋಹ ಸಹ ಇಟ್ಕೊಂಡಿದ್ದೀವಿ. ಮಧ್ಯಾಹ್ನ ಸ್ವೀಟ್ ಪದಗ್ರಹಣ ಆದಮೇಲೆ ಸ್ವೀಟು ಸಹ ಹಂಚಿಕೆ ಮಾಡಿ ಎಲ್ಲರ ಕಾರ್ಯಕರ್ತರ ಸಮ್ಮುಖದಲ್ಲಿ ನಮ್ಮ ಕಸಬಾ ಹೋಬಳಿ ಮಟ್ಟದಲ್ಲಿ 7 ಪಂಚಾಯತಿ ಗ್ರಾಮ ಪಂಚಾಯತಿ ಹೊತ್ತಲ್ಲಿ ಒಂದೊಂದು ಹೋಬಳಿ ಮಟ್ಟದಾಗೂ ನಮ್ಮ ಈ ತರ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ನಿರ್ಮಲ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನೆಲಮಂಗಲ ತಾಲೂಕಿಂದ 25ರಿಂದ 30 ಸಾವಿರ ಜನ ಹೋಗ್ಬೇಕು ಅಂತ ನಮ್ಮ ಶಾಸಕರ ಹೇಳಿದ್ರು. ಸುಮಾರು 300-350 ಬಸ್ಸನ್ನು ಕೂಡ ಮಾಡಿದ್ರು. ಈ ಕಾರ್ಯಕ್ರಮವನ್ನ ಸರಳವಾಗಿ ಅಲ್ಲೇ ಗಾಜಿನ ಮನೆಯಲ್ಲಿ ಮಾಡ್ತೀವಿ, ಯಾರು ಜಾಸ್ತಿ ಜನ ಬರೋದು ಬೇಡ ಅಂತ ಅಲ್ಲಿಂದ ಅವ್ರು ಹೇಳಿ ಕಳಿಸಿದ್ರಿಂದ ಈ ಕಾರ್ಯಕ್ರಮವನ್ನ ನಮ್ಮ ಶಾಸಕರು ಇಡೀ ತಾಲೂಕಿನಲ್ಲಿ 5 ಹೋಬಳಿ ಇದೆ, 4 ಹೋಬಳಿ ಮತ್ತು ಟೌನ್ನಲ್ಲಿ ಅಲ್ಲೇ ನೀವು ಆಚರಣೆಯನ್ನ ಮಾಡಬೇಕು. ಕಸಬಾ ಹೋಬಳಿ ಇಲ್ಲಿ ನಮ್ಮ ಕಸಬಾ ಹೋಬಳಿಲಿ ಸುಮಾರು 7 ಗ್ರಾಮ ಪಂಚಾಯತಿ ಬರ್ತಿದೆ. ಈ 7 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರು ನಮ್ಮ ತಾಲೂಕಿನ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ MK ನಾಗರಾಜನವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಸುಮಾರು ಒಂದು 2,500 3 ಸಾವಿರ ಜನ ಸೇರಿ ಅದ್ದೂರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಪದಗ್ರಹಣ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ದೇವೆ. ಅದರಲ್ಲೂ ಕೂಡ ಇಲ್ಲಿ ಹಾಲು ಮತ್ತು ತುಪ್ಪದ ಅಭಿಷೇಕವನ್ನು ನಮ್ಮ ಡಿ ಕೆ ಸಾಹೇಬ್ರಿಗೆ ಮತ್ತು ನಮ್ಮ ಜನನಾಯಕರು ಆದಂಥ ನೆಲಮಂಗಲದ ಶ್ರೀನಿವಾಸ್ ಅವರ MLA ಶ್ರೀನಿವಾಸ್ ಅವರಿಗೂ ಕೂಡ ನಾವು ಅಭಿಷೇಕವನ್ನು ಮಾಡಿದ್ದೇವೆ. ಅದರಿಂದ ನಮಗೆ ತುಂಬ ಖುಷಿ ಆಗ್ತಿದೆ.